ಬಸವ ಜಯಂತಿ ಸಮಾನತೆ ಮತ್ತು ನ್ಯಾಯದ ಸಂದೇಶ ಸಾರುವ ಪವಿತ್ರ ದಿನ. ಆದರೆ ಈ ಬಾರಿ ಆಚರಣೆಗೆ ನಿರ್ಬಂಧ ಏಕೆ? ಮಹಾನ್ ಸಮಾಜ ಪರಿವರ್ತಕರಾದ ಬಸವಣ್ಣ ಅವರ ತತ್ವಗಳನ್ನು ಸಾರಬೇಕಾದ ದಿನವೇ ಸಾರ್ವಜನಿಕರಿಗೆ ಪ್ರವೇಶ ನಿರಾಕರಣೆ ಮಾಡಿರುವುದು ಖಂಡನೀಯ. ವಿಧಾನಸೌಧ ಹಾಗೂ ಚಾಲುಕ್ಯ ವೃತ್ತ ಪ್ರವೇಶಗಳಲ್ಲಿ ಗೇಟ್ಗಳನ್ನು ಮುಚ್ಚಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯಾಧ್ಯಕ್ಷ ಎಸ್ ಸಂಗಮೇಶ್ ಹೇಳುವಂತೆ ಭದ್ರತೆ ನೆಪದಲ್ಲಿ ಜನರನ್ನು ದೂರವಿಡುವುದು ಸರಿಯಲ್ಲ. ಸ್ಥಳದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಕೂಡ ಕಂಡುಬಂದಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಬಸವ ಜಯಂತಿಯನ್ನು ಜನಸಾಮಾನ್ಯರೊಂದಿಗೆ ಆಚರಿಸಲು ಅವಕಾಶ ಕಲ್ಪಿಸಬೇಕು ಎಂಬುದು ಆಗ್ರಹ. ಬಸವಣ್ಣನವರ ತತ್ವಗಳನ್ನು ಅನುಸರಿಸುವುದೇ ನಿಜವಾದ ಗೌರವ. ಶರಣು ಶರಣಾರ್ಥಿ ಬಂಧುಗಳೇ, ಇವತ್ತು ಬಸವಣ್ಣನವರ 893ನೇ ಜಯಂತಿಯನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಬಸವಣ್ಣ ಜಗಜ್ಯೋತಿಯಾದವರು. ತನ್ನ ತತ್ವಗಳಿಂದ ಸಮಾಜದ ಅಂಕುಡೊಂಕನ್ನು ತಿದ್ದಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಾನವತಾ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಹಾನ್ ಚೇತನ ಬಸವಣ್ಣ. ಅಂತಹ ಬಸವಣ್ಣನ ಜಯಂತಿ ದಿವಸ ನಾವು ಅವರ ತತ್ವ ಆದರ್ಶಗಳನ್ನು ಮೆರೆದು ಮತ್ತು ಅವರ ತತ್ವ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ಮತ್ತಷ್ಟು ಬದುಕನ್ನು ಸೃಜನಶೀಲವಾಗಿ ಕಟ್ಕೊಳ್ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಆದರ್ಶ ಇವತ್ತು ನಾವು ಪಡ್ಕೋಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಬಸವಣ್ಣನ ಹೆಸರಲ್ಲಿ ಎಲ್ಲೆಲ್ಲೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಟ್ಯಾಚ್ಯುಗಳನ್ನು ನಿರ್ಮಾಣ ಮಾಡ್ತದೆ, ವಿಗ್ರಹಗಳನ್ನೇ ನಿರ್ಮಾಣ ಮಾಡ್ತದೆ, ಮತ್ತು ಜಾತಿ ರಾಜಕಾರಣ ಮಾಡ್ತದೆ, ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತದೆ. ಆದರೆ ಇವತ್ತು ಬಸವಣ್ಣ ಜಯಂತಿ ದಿವಸ ನೋಡಿ, ನಾವು ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ನಿಂತಿದ್ದೇವೆ. ಮುಂಭಾಗದಲ್ಲಿ ಬಸವಣ್ಣನ ವಿಗ್ರಹವಿದೆ, ಜಗದ್ಗುರು ಬಸವಣ್ಣನ ವಿಗ್ರಹ ಇದೆ. ಅದೇ ರೀತಿ ಚಾಲುಕ್ಯ ಸರ್ಕಲ್ ಸಮೇತ ಬಸವಣ್ಣನವರ ವಿಗ್ರಹ ಇದೆ. ಅಲ್ಲಿ ಕೂಡ ಒಂದು ಚಿಕ್ಕ ಸ್ಟ್ಯಾಚ್ಯೂವನ್ನು ಇಟ್ಟು ಸುಮ್ಮನೆ ನೆಪ ಮಾತ್ರಕ್ಕೆ ಸರ್ಕಾರ ಬಸವಣ್ಣನ ಜಯಂತಿಯನ್ನು ಆಚರಣೆ ಮಾಡಿದೆ. ಇದೆಲ್ಲರೂ ಸಮೇತ ಕರ್ನಾಟಕದಲ್ಲಿರ್ತಕ್ಕಂಥ ಅಖಂಡ ಬಸವ ತತ್ವದ ಅನುಯಾಯಿಗಳಿಗೆ ಇದು ಮಾಡಿರ್ತಕ್ಕಂಥ ಘೋರ ಅವಮಾನ ಇದು. ಬಸವ ಜಯಂತಿಯಪ್ಪ ಅಂದರೆ ಅವರ ತತ್ವ ಆದರ್ಶಗಳನ್ನು ಇಲ್ಲಿ ನಾಮಫಲಕಗಳ ಮುಖಾಂತರ ಅದನ್ನ ಪ್ರದರ್ಶನ ಮಾಡಬೇಕಿತ್ತು. ಬಸವಣ್ಣನ ಬಗ್ಗೆ ಯಾರೋ ಬಂದಂಥವ್ರು ಓದ್ಲಿಕ್ಕಂತ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಿತ್ತು. ಅದು ಏನಾದರೂ ಹೋಗ್ಲಿ, ಬಂದಿರತಕ್ಕಂಥವ್ರು ಬಸವಣ್ಣನ ಇಲ್ಲಿ ಅವ್ರಿಗೆ ಮಾಲಾರ್ಪಣೆ ಮಾಡಿ ಕೈ ಮುಗಿದು ಇಲ್ಲಿ ಕೂತ್ಕೊಳ್ತಕ್ಕಂಥ 10 ನಿಮಿಷ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆನಾದ್ರೂ ಮಾಡಬೇಕಿತ್ತು. ಇವತ್ತು ಯಾವ ಮಟ್ಟದಲ್ಲಿ ಬಿಸಿಲಿದೆ, ಬಿಸಿಲಿನ ತಾಪಮಾನ ಇದೆ, ಇಲ್ಲೇನು ಮಾಡಿದ್ದಾರೆ, 10 ಜನಕ್ಕೆ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ಕುಡಿಯುವ ನೀರಿಲ್ಲ, ಏನೂ ಇಲ್ಲ, ಎಂತ ಇಲ್ಲ. ಬೆಳಗ್ಗೆಯಿಂದಲೂ ಸಾವಿರಾರು ಜನ ಬಸವ ಅನುಯಾಯಿಗಳು ಬರ್ತಾ ಇದ್ದಾರೆ. ಗೇಟನ್ನು ನೋಡಿ, ಗೇಟ್ ಮುಂದೆ ನಿಂತ್ಕೊಂಡು ಫೋಟೋ ತಕೊಂಡು ಬಹಳ ನಿರಸನ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ. ಈ ಮಟ್ಟಿಗೆ ಸರ್ಕಾರ ಯಾಕೆ ಮಾಡಬೇಕು? ಒಂದು ತತ್ವ ಇಲ್ಲದೆ, ಸಿದ್ಧಾಂತ ಇಲ್ಲದೆ ಯಾವ ಕಾರಣಕ್ಕೆ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದು ಇವತ್ತು ಮಾದಿಗ ಯುವ ಸಮುದಾಯದ ಒಂದು ಪ್ರಶ್ನೆ ಆಗಿದೆ. ಸರ್ಕಾರ ಇನ್ನು ಮುಂದಾದರೆ ಎಚ್ಚೆತ್ಕೋಬೇಕು. ಬಸವಣ್ಣನ ಜಾತಿ ರಾಜಕಾರಣ ಮಾಡೋದು ಅಲ್ಲದೆ ಬಸವಣ್ಣನ ಈ ರಾಜ್ಯದ ದಾರ್ಶನಿಕ ಅಂತ ಹೇಳ್ಬಿಟ್ಟು ಭಾವಿಸಿ ಬಸವಣ್ಣನ ಗೌರವಯುತವಾಗಿ ಕಾಣಬೇಕು. ಬಸವಣ್ಣನ ತತ್ವಗಳನ್ನು ನಮ್ಮೆಲ್ಲರ ಮನಸ್ಸಿಗೆ ಬಿತ್ತುವಂಥ ಕೆಲಸ ಸರ್ಕಾರ ಮಾಡಬೇಕು. ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, ನಾಳೆ BJP ಬರ್ತದೆ, ನಾಡ್ದು ಇನ್ನೊಂದು ಯಾವುದೋ JDS ಬರ್ತದೆ, ಯಾವುದೇ ಸರ್ಕಾರ ಇರಲಿ, ಬಸವಣ್ಣನ ಒಬ್ಬ ಜಾತಿ ನಾಯಕ ಮಾಡದೆ, ಒಬ್ಬ ಸಮಾಜದ ನಾಯಕನ ಮಾಡದೆ ವಿಶ್ವ ನಾಯಕ ಮಾಡಬೇಕು. ಕರ್ನಾಟಕದ ಪ್ರಬುದ್ಧರ ಸಾಲಿನಲ್ಲಿ, ಸಂತರ ಸಾಲಿನಲ್ಲಿ ಬಸವಣ್ಣ ಒಬ್ಬ ಮೇರು ವ್ಯಕ್ತಿತ್ವ. ಆತನನ್ನು ನೀವು ಜನರ ಮನಸ್ಸಿಗೆ ಮುಟ್ಟುವಂತೆ ಮಾಡಬೇಕಾಗ್ಲಿ. ಸುಮ್ಮನೆ ಯಾವುದೋ ಒಂದು ಆಚರಣೆಗೆ ಬಸವಣ್ಣನ ಈ ರೀತಿ ತರ್ತಕ್ಕಂಥದ್ದು ಭಾಳ ತಪ್ಪು. ಇದನ್ನು ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ರೀತಿ ಏನಾದರೂ ನಡೆಯನ್ನು ತೋರಿದ್ರೆ ಇನ್ನೂ ನಾವು ಘೋರವಾಗಿ ಇದನ್ನು ಖಂಡಿಸ್ತೇವೆ ಅಂತ ಹೇಳ್ಬಿಟ್ಟು ನಾವು ಮತ್ತೆ ಬಸವ ತತ್ವಗಳ ಅನುಯಾಯಿಗಳ ಪರವಾಗಿ ಮತ್ತು ಮಾದಿಗ ಯುವ ಸಮುದಾಯದ ಪರವಾಗಿ ನಾವು ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಸರ್ಕಾರ ಆದಷ್ಟು ಬೇಗ ಎಚ್ಚರಿಸಬೇಕು. ಜೈ ಬಸವಣ್ಣ, ಜೈ ಭೀಮ್, ಜೈ ಮಾದರ್ ಚೆನ್ನಯ್ಯ. ನಾನು ಅಜಿತ್ ಅಂತ ಹೇಳ್ಬಿಟ್ಟು ಪತ್ರಕರ್ತ, ಮತ್ತು ಈಗ ನ್ಯಾಯವಾದಿಯಾಗಿ ನಾನು ಕಾನೂನಿನ ವಿದ್ಯಾರ್ಥಿಯಾಗಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಇವತ್ತು ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿಯ ಅಂಗವಾಗಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ, ಜಯಂತಿ ಅಂಗವಾಗಿ ನಾವೇನು ಇವತ್ತು ವಿಧಾನಸೌಧ ಮುಂಭಾಗದಲ್ಲಿರುತ್ತಾ ಬಸವಣ್ಣನವರ ಪ್ರತಿಮೆ ಹತ್ತಿರ ಬಂದಿದ್ದೀವಿ. ಬಸವಣ್ಣನವರ ಅನುಯಾಯಿಗಳು ಬಂದು ಇಲ್ಲಿ ಅಟ್ಲೀಸ್ಟ್ ಬಸವಣ್ಣನವರಿಗೆ ಒಂದು ಪುಷ್ಪಾರ್ಚನೆ ಮಾಡಿ ನಮಸ್ಕಾರ ಮಾಡಿ ಹೋಗುವಂಥ ಅನುಯಾಯಿಗಳಿಗೆ ಒಂದು ಅವಕಾಶ ಕೊಡಲಾಗಿಲ್ಲ. ಇಲ್ಲಿ ಜನಗಳಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ ಕೂತ್ಕೊಳ್ಳೋಕ್ಕಾಗಲಿ, ಅಥವಾ ಅವ್ರು ಬಂದು ಒಂದು ಪುಷ್ಪಾರ್ಚನೆ ಮಾಡಿ ಹೋಗೋದಕ್ಕಾದರೂ ಅಟ್ಲೀಸ್ಟ್ ಸರ್ಕಾರ ಮಾಡಿಲ್ಲ. ಸರ್ಕಾರ ಯಾಕೋ
ಬಸವಣ್ಣನ ಜಯಂತಿಗೆ ನಿರ್ಲಕ್ಷ್ಯ ಮಾಡ್ತು ಅಂತ ಅನಿಸ್ತಾ ಇದೆ ನಮಗೆ. ಬಸವಣ್ಣನವ ಇಲ್ಲಿ ಆಗಿರಲಿ, ವಿಧಾನಸೌಧ ಮುಂಭಾಗದಲ್ಲಿ ಆಗಿರ್ಬೋದು, ಅಥವಾ ಚಾಲುಕ್ಯರಲ್ಲಿರುವ ಬಸವಣ್ಣನವರ ಪ್ರತಿಮೆಗೂ ಕೂಡ ಅಷ್ಟೇ ಒಂದು ಕಾಟಾಚಾರಕ್ಕೆ ಒಂದು ಬಸವಣ್ಣನವರ ಒಂದು ಸಣ್ಣ ಪ್ರತಿಮೆ ಮಾಡಿ ಅಲ್ಲಿಟ್ಬಿಟ್ಟು ಒಂದು ಹಾರ ಹಾಕ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಬಹಳ ವಿಜೃಂಭಣೆಯಿಂದ ಇವತ್ತು ಬಸವಣ್ಣನವರು ವಿಶ್ವಗುರು, ವಿಶ್ವದಲ್ಲೆಲ್ಲೆಡೆ ಎಲ್ಲ ಕಡೆ ಬಸವಣ್ಣನವರ ಜಯಂತಿನ ಎಲ್ಲ ದೇಶದವರು, ಬೇರೆ ದೇಶದವರು ನಮ್ಮ ಬಸವಣ್ಣನವ್ರನ್ನ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಬಸವಣ್ಣನವರು ನಡೆದಾಡಿರುವಂಥ ಜಾಗದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯದಿಂದ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅಂದರೆ ಸರ್ಕಾರ ಯಾಕೆ ಈ ಥರ ನಿರ್ಲಕ್ಷ್ಯ ವಹಿಸ್ತಂತ ನಮ್ಗೆ ಗೊತ್ತಿಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ರೀತಿ ನಿರ್ಲಕ್ಷ್ಯ ವಹಿಸ್ದಂಗೆ ಭಾಳ ಅಚ್ಚುಕಟ್ಟಾಗಿ ವಿಶ್ವಗುರು ಬಸವಣ್ಣನವರ ಜಯಂತಿ ಆಗಿರ್ಬೋದು ಅಥವಾ ಇನ್ನಿತರ ಮಹಾನ್ ನಾಯಕರ ಜಯಂತಿಗಳನ್ನು ಭಾಳ ಅಚ್ಚುಕಟ್ಟಾಗಿ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ. ಅದೇ ರೀತಿಯಾಗಿ ಈಗೇನು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿ ಬಸವಣ್ಣನವರ ಜಯಂತಿ ಆಗಿದೆಯೋ, ಇವತ್ತು ಜಯಂತಿ ಇದೆಯೋ ಇಲ್ವೋ ಅನ್ನೋ ಥರ ಒಂಥರ ಕಾಣಿಸ್ತಾ ಇದೆ ನಮಗೆ. ಅದೇ ರೀತಿ ಏನಾದರೂ ಮುಂದುವರೆದ್ರೆ ಬಸವಣ್ಣನವರ ಜಯಂತಿ ಈಗ ಎಷ್ಟೊಂದು ನಿರ್ಲಕ್ಷ್ಯ ವಹಿಸಿ ಸರ್ಕಾರ ಮಾಡಿದೆ, ಅದೇ ರೀತಿ ಏನಾದರೂ ನಿರ್ಲಕ್ಷ್ಯ ಮುಂದಿನ ದಿನಗಳು ವಹಿಸಿದ್ರೆ ನಾವು ಸರ್ಕಾರದ ವಿರುದ್ಧ ಖಂಡಿಸಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ನಾನು ಕರ್ನಾಟಕ ರಾಜ್ಯ ಯುವ ಸಂಘದ ವತಿಯಿಂದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮಲ್ಲಿಕಾರ್ಜುನ್ ಬಾಂಬೇಕರ್ ಅಂತೇಳಿ ಕರ್ನಾಟಕ ಯುವ ಸಮೂಹದ ಕಾರ್ಯದರ್ಶಿಗಳು. ಈಗ ಬಸವಣ್ಣನವರ ವಿಧಾನಸೌಧ ಮುಂಭಾಗದಲ್ಲಿರುವಂಥ ಬಸವಣ್ಣನವರ ಪ್ರತಿಮೆ ಹತ್ರ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಬಸವ ತತ್ವದ ಅನುಯಾಯಿಗಳು ನಾವೆಲ್ಲರೂ ಬಸವಣ್ಣನವರಿಗೆ ಒಂದು ಪುಷ್ಪಾರ್ಚನೆ ಮಾಡಿ ನಮನ ಸಲ್ಲಿಸೋಗ್ಬೇಕು ಅಂತೇಳಿ ಬಂದಿದ್ವಿ. ಈಗ ನೋಡಿ ಗೇಟೇ ಇಲ್ಲಿ ಕೀಲಿ ಹಾಕೋಗಿದೆ. ಬೆಳಿಗ್ಗೆ ನಾವು 11 ಗಂಟೆಗೆ ಬಂದಿದ್ವಿ, 11 ಗಂಟೆಗೂ ಗೇಟ್ ಕೀಲಿ ಹಾಕಿದೆ ಇಲ್ಲಿ. ಆಮೇಲೆ ಅಲ್ಲೂ ಕೂಡ ಅಷ್ಟೇ ಚಾಲುಕ್ಯ ವೃತ್ತದಲ್ಲೂ ಕೂಡ ಬಸವಣ್ಣ ಇರ್ತಕ್ಕಂಥ ಪ್ರತಿಮೆ ಹತ್ರ ಅಲ್ಲೂ ಕೂಡ 11 ಗಂಟೆಗೆ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದು ಹಾರ ಹಾಕಿ ಹೋಗಿದ್ದಾರೆ. ಅದನ್ನ ಬಸವಣ್ಣನವರ ಜಯಂತಿ ಅನ್ನೋ ಥರನೇ ಕಾಣ್ತಾ ಇಲ್ಲ. ನಾವು ಬೇರೆ ಯಾರಾದರೂ ಈಗ ಜನಗಳು ಬರ್ತಾರೆ, ಬಸವಣ್ಣನ ಅನುಯಾಯಿಗಳು, ಅವ್ರು ಬಂದಾಗ ಈ ಗೇಟ್ ಒಳಗಡೆ ಹೋಗಿ ಬಸವಣ್ಣನವರಿಗೆ ಒಂದಿಷ್ಟು ಪುಷ್ಪಾರ್ಚನೆ ಮಾಡಿ ಪುಷ್ಪ ನಮನವನ್ನು ಸಲ್ಲಿಸಿ ಹೋಗ್ಬೇಕಂತದಂತ ಅವಕಾಶನೂ ಇವತ್ತು ಸರ್ಕಾರ ಇಲ್ಲಿ ಮಾಡಿಕೊಟ್ಟಿಲ್ಲ. ಇಷ್ಟೊಂದು ಬೇಜವಾಬ್ದಾರಿತನದಿಂದ ಮತ್ತು ನಿರ್ಲಕ್ಷ್ಯದಿಂದ ಈ ಥರ ಜಯಂತಿಯನ್ನು ಆಚರಣೆ ಮಾಡಿದ್ದು ನಾವು ಘೋರವಾಗಿ ಖಂಡಿಸ್ತೀವಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅದು. ಆ ದೇವಸ್ಥಾನಕ್ಕೆ ನಾವು ಬೆಲೆ ಕೊಡಬೇಕು. ಈ ಗೌರ್ಮೆಂಟ್ ಏನು ಮಾಡುತ್ತೆ ಅವ್ರಿಗೆ ಈ ಥರ ಲೀವ್ ಕೊಟ್ಟಿದ್ದಾರೆ. ಲೀವ್ ಕೊಟ್ಟರೆ ಏನು ಪ್ರಯೋಜನ ಐತೆ? ಗೇಟ್ ಲಾಕ್ ಮಾಡೋರೆ. ಜನ ಹೋಗ್ತಾರೆ ಬರ್ತಾರೆ, ಹೆಂಗಿರುತ್ತೆ ಅದು? ಏನಕ್ಕೆ ಲೀವ್ ಕೊಟ್ಟಿದ್ದಾರೆ? ಇವಾಗ ಗೌರ್ಮೆಂಟ್ ಲೀವ್ ತಾನದು, ಬಂದು ಜನ ನೋಡಬೇಕು. ಗೌರ್ಮೆಂಟ್ ಏನು ನಿಜ ಮಾಡುತ್ತಾ? ಏನು ಮಾಡುತ್ತೆ ಗೌರ್ಮೆಂಟು? ಆ ಜನಗಳು ಸುಮಾರು ಜನ ಬಂದು ಹೋಗ್ತಾರೆ, ಒಂದು ಬರೋಲ್ಲ. ಸುಮಾರು ಜನ ಬಂದಿದ್ದಾರೆ ಇಲ್ಲಿ ಏನು ಉದ್ಯೋಗ ಅಂತ ಬಂದಿರೋದು ಗೊತ್ತಾ? ಜನಗಳು ಪ್ರಸಿದ್ಧವಾಗಲಂತ ಬಂದಿರೋದು. ಬರ್ತಾರೆ, ದೇವಸ್ಥಾನಕ್ಕೆ ಊರವ್ರು ಹಾಕ್ತಾರೆ, ಹೋಗ್ಬಿಡ್ತಾರೆ. ಅವ್ರ ಮನೆಗೆ ಅವ್ರು ಇರ್ತಾರೆ. ಹಿಂಗೆಲ್ಲ ಮಾಡಿದ್ರೆ ಆಗುತ್ತಾ ಸರ್? ಅದು ಹಿಂಗೆಲ್ಲ ಮಾಡಿಕೊಡ್ದು. ಯಾವ ದೇವಸ್ಥಾನ ಆಗಲಿ, ಯಾವ ದೇವರಾಗಲಿ, ಇವೆಲ್ಲ ಒಂದೇ. ಸಮಾಜದಲ್ಲಿ ಎಲ್ಲ ದೇವಸ್ಥಾನಗಳೆಲ್ಲ ಒಂದೇ. ಈ ಸರ್ಕಾರ ಮಾಡ್ಕೊಡ್ಬೇಕು. ಮಾಡ್ಕೊಳ್ಳಿ. ಈ ಥರ ಬೀಗ ಹಾಕ್ಬಿಟ್ರೆ ನಾವು ಏನು ಮಾಡೋದು? ಈ ಥರ ಒಳಗಡೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಈ ದೇವಸ್ಥಾನದಲ್ಲಿ ಏನಂತ? ದೇವಸ್ಥಾನದ ಪರಮಾತ್ಮನೇ. ಏನು ಸರ್? ಈ ದೇವಸ್ಥಾನದ ಪರಮಾತ್ಮಂದೇ ದೇವಸ್ಥಾನ ಅಂದೆ. ಬಸವನಂದೇ ಲಿಂಗಾಯತ ಎಲ್ಲ ಸಮಾಜ ಒಂದೇ. ಎಲ್ಲ ಜಾತಿಗಳ ಧರ್ಮಗಳೆಲ್ಲ ಒಂದೇ. ಈ ಥರ ಏನು ಮಾಡ್ತಾರೆ ಸರ್ಕಾರ? ಏನು ಮಾಡ್ತಿದ್ದಾರೆ ಈ ಥರ? ಸರ್ಕಾರ ನಾವು ಕೇಳಬೇಕು. ಕೇಳಿಲ್ಲ ಅಂದರೆ ಖಂಡಿಸ್ತೀವಿ ನಾವು. ನಮ್ಮ ಹೆಸರು ಭೀಮರಾಜ್ ಅಂತ.